ನಮಸ್ಕಾರ. ಸನಾತನ ಮಹಾಮಂಡಳಿ ಶಿವಾಜಿ ಮಹಾರಾಜ್ ವೃತ್ತ ಕೊಪ್ಪಳ. ವಾರ್ಕಾರೋಣಿ ಕೊಪ್ಪಳ್ಚ ಶೇರ್ ಅದ್ದೂರಿಯಾಗಿ ಮಾಡಿದ್ವಿ. ಈ ವರ್ಷ ಸ್ಪೆಷಲ್ ಅಟ್ರಾಕ್ಷನ್ ಏನಂದರೆ ಕೈಯಲ್ಲಿ ಅಣ್ಣ ನಿಮ್ಮ ಕೊಪ್ಪಳ್ಚ ಏಕದಂತ ಯಾವಾಗ ಉದ್ಘಾಟನೆ ಆಗಿದ್ದು? ಧರ್ಮೋ ರಕ್ಷತಿ ರಕ್ಷಿತಾಂ, ನಮ್ಮ ಕ್ಷೇತ್ರ ನಮ್ಮ ಹೆಮ್ಮೆ. ಈ ಗಣಪತಿ ಗತ್ತು ನೋಡ್ಬೇಕ್ರಿ ನೀವು, ಹೆಸರು ಹಂಗೆ ಇದೆ, ಕೊಪ್ಪಳ್ಕ ಸಾಮ್ರಾಟ್. Yo fab people, I'm your fab boy Raj Chindapalli. I'm back with a new video guys. So ಈ ಹೊಸ ವಿಡಿಯೋದಲ್ಲಿ ಏನಪ್ಪ ಅಂದರೆ 11ನೇ ದಿನ ಗಣೇಶ ವಿಸರ್ಜನೆಯ ಹಿಂದೂ ದಿನ ನಾವು ಕೆಲವೊಂದು ಮಂಡಳಿಗೆ ಹೋಗ್ಬಿಟ್ಟು ಅಲ್ಲಿರೋ ಸದಸ್ಯರ ಹತ್ರ ಅವರವರ ಮಂಡಳಿ ಬಗ್ಗೆ ಏನು ವಿಶೇಷತೆ ಅಂತ ಕೇಳಿದ್ವಿ. ಮತ್ತು ಇನ್ನೊಂದೇನಪ್ಪ ಅಂದರೆ ನಾವು ಈ ವರ್ಷ ಎಲ್ಲ ಮಂಡಳಿಯವರ ಹತ್ರ ಸಂದೇಶ ಮಾಡಿಲ್ಲ, ಯಾಕಂದರೆ ಎಲ್ಲ ಮಲ್ಕೊಂಡಿದ್ರು. ಯಾಕಂದರೆ ನಾನು ಶೂಟ್ ಮಾಡಿರೋದು ಈ ವಿಡಿಯೋ ಬಂದುಬಿಟ್ಟು ಮಧ್ಯರಾತ್ರಿ ಎಲ್ಲ ಆಗಿತ್ತು. ಸೊ ಎಲ್ಲ ಮಂಡಳಿಯಿಂದ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ನನ್ನ ಕಡೆಯಿಂದ ಎಲ್ಲರಿಗೂ ಕ್ಷಮೆ ಇರಲಿ, ಎಲ್ಲ ಮಂಡಳಿಯವರಿಗೆ. ಮತ್ತು ಈ ವರ್ಷ ಮಾಡಿಲ್ಲ ಅಂತ ಮತ್ತು ನೆಕ್ಸ್ಟ್ ವರ್ಷ ಪಕ್ಕಾ ಬಂದು ನಾನು ವಿಡಿಯೋ ಮಾಡ್ತೀನಿ ಎಲ್ಲ ಮಂಡಳಿಯವ್ರ ಹತ್ರ. ಸೊ ಈ ವಿಡಿಯೋದಲ್ಲಿ ಯಾವ್ಯಾವ ಮಂಡಳಿಗಳಿವೆ ಅಂತ ನೋಡೋಣ ಬನ್ನಿ. ಗೈಸ್, ನಾನು ಇನ್ನೊಂದು ಹೇಳೋದು ಬರ್ತಿದ್ದೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಯಾವ ಮಂಡಳಿಯವರು ಮತ್ತು ನಿಮ್ಮ ಫೇವ್ರೆಟ್ ಮಂಡಳಿ ಯಾವುದು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮ್ಮ ಅಣ್ಣ ತಂಗಿ ಅವರು, ನಿಮ್ಮ ಮನೆಯಲ್ಲಿ ಯಾರೇ ಇರಲಿ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಸೋದು ಮಾತ್ರ ಮರಿಬೇಡಿ ಗೈಸ್. ಸೊ ಬನ್ನಿ ಇವಾಗ ಸ್ಟ್ರೈಟ್ ಟು ದ ವಿಡಿಯೋ ಹೋಗೋಣ. ಗೈಸ್, ನಾವು ಫಸ್ಟ್ ಬಂದಿದ್ದು ಗಜಾನನ ಗೆಳೆಯರ ಬಳಗ, ಸಿಂಪಿಲಿಂಗ ರೋಡ್, ಟ್ರಿನಿಟಿ ಸ್ಕೂಲ್ ಹತ್ತಿರ. ಸೊ ನೋಡ್ಬೋದು ನೀವು, ಗಣೇಶ ಮಾತ್ರ ಸಖತ್ತಾಗಿ ಲುಕ್ ಆಗಿದೆ. ಮತ್ತು ಗಣೇಶನ ಕಣ್ಣುಗಳು ನೋಡಬೇಕು ಗೈಸ್ ನೀವು, ಎಷ್ಟು ಅಟ್ರಾಕ್ಟಿವ್ ಆಗಿತ್ತು ಈ ಗಣೇಶಂದು ಅಂತ. ಬನ್ನಿ ಇವಾಗ ನಾವು ನೆಕ್ಸ್ಟ್ ಮಂಡಳಿಗೆ ಹೋಗ್ತಾ ಇದ್ದೀವಿ. ಇದು ಬಂದುಬಿಟ್ಟು ಸನಾತನ ಮಹಾಮಂಡಳಿ. ಈ ಮಂಡಳಿ ವಿಶೇಷತೆ ಏನಂದರೆ ಇಲ್ಲಿರೋ ಸದಸ್ಯರು ಯಾರು ಈ ಏರಿಯಾದವರಲ್ವೇ ಅಲ್ಲ, ಯಾಕಂದರೆ ಹೆಸರಲ್ಲೇ ಇದೆ ಸನಾತನ ಅಂತ. ಇಡೀ ಕೊಪ್ಪಳದಲ್ಲಿರೋ ಎಲ್ಲ ಕೆಲವೊಂದಿಷ್ಟು ಹುಡುಗರು ಸೇರಿಬಿಟ್ಟು ಮಾಡಿರೋವಂಥ ಮಂಡಳಿ ಸನಾತನ ಮಹಾಮಂಡಳಿ. ಮತ್ತು ಈ ಮಂಡಳಿ ಬರೀ 3 ವರ್ಷಗಳಲ್ಲಿ ನಮ್ಮ ಕೊಪ್ಪಳದಲ್ಲಿ ಇಷ್ಟು ಪ್ರಖ್ಯಾತಿ ಪಡೆದಿದೆ ಅಂದರೆ ಬನ್ನಿ ಅವ್ರೇನು ಹೇಳ್ತಾರಂತೆ ಅವರಿಂದನೇ ಕೇಳೋಣ ಬನ್ನಿ. ಗಜಾನನ ಮಹಾರಾಜ್ ಕಿ ಜೈ. ನಮಸ್ಕಾರ. ಸನಾತನ ಮಹಾಮಂಡಳಿ ಶಿವಾಜಿ ಮಹಾರಾಜ್ ವೃತ್ತ ಕೊಪ್ಪಳ. ಸನಾತನ ಮಹಾಮಂಡಳಿಯು ಸೆಪ್ಟೆಂಬರ್ 19, 2023 ಸ್ಥಾಪನೆಯಾಗಿದ್ದು, ಸನಾತನ ಮಹಾಮಂಡಳಿಯು ಧಾರ್ಮಿಕ ಆಚರಣೆಗಳ ಜೊತೆಗೆ ಸಾಮಾಜಿಕ ಜಾಗೃತಿ, ಸಂಸ್ಕೃತಿ, ರಾಷ್ಟ್ರೀಯತೆ ಮನೋಭಾವ ಮೂಡಿಸುವ ಕಾರ್ಯವನ್ನು ಕೊಪ್ಪಳದಲ್ಲಿ ಮಾಡುತ್ತಿದೆ. ಸತತ 3 ವರ್ಷಗಳಿಂದ ಗಜಾನನೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡು ಬಂದಿದ್ದು, ಈಗಾಗಲೇ ಗೋಮಾತೆ ಪೂಜೆ ಹಾಗೂ ರಾಷ್ಟ್ರೀಯ ಮನೋಭಾವ ಮೂಡುವ ಆಪರೇಷನ್ ಸಿಂಧೂರ ಯೋಧರ ಸಾಹಸವನ್ನು ಸ್ಮರಿಸುವ ವಿಚಾರಣೆ ಸಂಕೀರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕೊಪ್ಪಳದ ಯುವಕರಿಗೆ ರಾಷ್ಟ್ರೀಯತೆ ಮನೋಭಾವ ಮೂಡಿಸುವ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೆ. ಹಾಗೆ ಹಲವಾರು ಸಾಮಾಜಿಕ ಜಾಗೃತಿ. ಸನಾತನ ಮಹಾಮಂಡಳಿಯು ಬರೀ ಒಂದು ಜಾತಿಯ ಸಂಘಟನೆ ಆಗಲಿ ಅಥವಾ ಒಂದು ರಾಜಕೀಯ ನಾಯಕನ ಸಂಘಟನೆಯಾಗಿ ಉಳಿದಿಲ್ಲ. ನಾವೆಲ್ಲ ಜಾತಿ ಭೇದ ಮರೆತು ಹಿಂದುತ್ವದ ಎಲ್ಲ ಯುವಕರು ಸೇರಿದ್ದೇವೆ. ಹಾಗೆಯೇ ಹಿಂದುತ್ವದ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡುತ್ತಿದ್ದೇವೆ. ಸನಾತನ ಮಹಾಮಂಡಳಿ ಆದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ವಾರ್ಕಾರೋಣಿಗೆ, ಕೊಪ್ಪಳ್ಚ ಶೇರ್, ಶ್ರೀ ವಿಜಯ ವಿನಾಯಕ ಯುವಕ ಮಂಡಳಿ, ವಾರ್ಕಾರೋಣಿ ಕೊಪ್ಪಳ. ನಾನು ಚಿಕ್ಕವನಿದ್ದಾಗಿಂದನೂ ಇದೇ ಓಣಿಯಲ್ಲಿ ಬೆಳೆದಿದ್ದು. ಸೊ ಹಾಗಾಗಿ ವಾರ್ಕಾರೋಣಿ ಅಂದರೆ ಅದು ಒಂಥರ ಎಮೋಷನ್ ಇದ್ದಾಗೆ. ಕೊಪ್ಪಳ್ಚ ಶೇರ್ ಉದ್ಘಾಟನೆ ಆಗಿದ್ದು 1983ರಲ್ಲಿ. ಆಗ 42 ವರ್ಷಗಳು ಕಂಪ್ಲೀಟ್ ಆಗಿದೆ ನೋಡ್ರಿ. ಈ ವರ್ಷದ ವಾರ್ಕಾರೋಣಿ ಗಣಪತಿ ಏನಿದೆ ಅಲ್ಲ ಗಾಯ್ಸ್, ಮಸ್ತ್ ಆಗಿದೆ. ಮತ್ತು ಹಿಂದ್ಗಡೆ ನೋಡ್ಬೋದು ನೀವು, ಪರಮಾತ್ಮನು ಗಣಪತಿ ಜೊತೆಯಲ್ಲಿ ಬಂದಿದ್ದಾನೆ. ಮತ್ತು ಕೈಯಲ್ಲಿ ಗದೆನೂ ಹಿಡ್ಕೊಂಡು ಒಂಥರ ಮಸ್ತಾಗಿರೋ ಸ್ಟೈಲಲ್ಲಿ ಕೂತಿದ್ದಾನೆ. ಒಂದು ಕಾಲದಲ್ಲಿ ಗಾಯ್ಸ್ ವಾರ್ಕಾರೋಣಿ ಗಣಪತಿ ವಿಸರ್ಜನೆ ಅಂದರೆ ಹಳ್ಳಿ ಜನ ಎಲ್ಲ ವಾರ್ಕಾರೋಣಿ ಎಲ್ಲೈತ್ರಿ ಅಂತ ಕೇಳ್ಕೊಂಬರ್ತಾಯಿದ್ರು. ಯಾಕಂದರೆ ಇಡೀ ಕೊಪ್ಪಳದಲ್ಲೇ ಒಂದು ಸ್ಟ್ಯಾಂಡರ್ಡ್ ಅಂತ ಸೆಟ್ ಮಾಡಿದ್ದು ಡಿ ಜೆಗಳಿಗೆ ಅಂದರೆ ಅದು ವಾರ್ಕಾರೋಣಿನೇ. ಡಿ ಜೆಗೆ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದವರು ವಾರ್ಕಾರೋಣಿಯರಾದರೆ, ಪ್ರಾರಂಭ ಮಾಡಿದವರು ಗಡಿಯಾರ ಕಂಬ. ಹಾಗೆ ಡಿ ಜೆಯ ಹುಚ್ಚಿನ ಕಿಚ್ಚು ಹಚ್ಚಿದ್ದು ಶ್ರೀ ವಿನಾಯಕ ಮಿತ್ರ ಮಂಡಳಿ, ಕೋಟೆ ರಸ್ತೆ, ಕೊಪ್ಪಳ ಗಾಯ್ಸ್. ಬನ್ನಿ ಗಾಯ್ಸ್ ಇವಾಗ ಗಣೇಶ ನೋಡೋಣ. ಮತ್ತು ಗಣೇಶ ವಿಷ್ಣು ರೂಪದಲ್ಲಿದ್ದಾನೆ. ಮತ್ತು ಗಾಯ್ಸ್ ಈ ಗಣೇಶ ಎಷ್ಟು ಲಕ್ಷಣವಾಗಿತ್ತು ಅಂದರೆ
ಮಸ್ತಾಗಂದ್ರೆ ಮಸ್ತಾಗಿತ್ತು ಗೈಸ್. ಈ ಗಣಪಂಗೆ ಸೊಂಡೆಯಲ್ಲಿ 10 ರೂಪಾಯಿ ಕಾಯಿನ್ ಹಾಕಿದರೆ ಇಲ್ಲಿ ಕೈಯಲ್ಲಿ ಲಡ್ಡು ಬರುತ್ತೆ. ಆ್ಯಕ್ಚುಲಿ ನಾಳೆ ವಿಸರ್ಜನೆ ಇರೋ ಕಾರಣದಿಂದಾಗಿ ಅದನ್ನು ಇವಾಗ ಸ್ಟಾಪ್ ಮಾಡಿದ್ದಾರೆ. ಬರ್ರಿ ನಿಮಗೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀವಿ ನಾವು. ಗಣೇಶನ ಸೊಳ್ಳಿನಲ್ಲಿ 10 ರೂಪಾಯಿ ನಾಣ್ಯವನ್ನು ಹಾಕಿದರೆ ಕೈಯಿಂದ ಪ್ರಸಾದ ನೀಡುವ ಗಣಪತಿ ಪ್ರತಿಷ್ಠಾಪಿಸಲಾಗಿದೆ. ಫೈನ್ ನೋಡಬೇಕಾದಲ್ಲಿ ಶ್ರೀ ವಿನಾಯಕ ಮಿತ್ರ ಮಂಡಳಿ ಸದಸ್ಯರಾಗಿರೋ ಕುಶಾಲ್ ಕಟ್ಟಿಮನಿಯವರು ಒಂದು ಸ್ವಲ್ಪ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುಶಾಲ್ ಕಟ್ಟಿಮನಿ ಅಂತಂದು. ಈಗ 2 ವರ್ಷ ಆಯ್ತು ನಾವು ಇದು ಸದಸ್ಯರಾಗಿ. ನಾವು ಫಸ್ಟ್ ಎಲ್ಲ ಸಣ್ಣರಿಂದ ಬೇರೆ ಕಡೆ ಮಾಡ್ತಿದ್ವಿ. ಈಗ ಇದು ಸಖತ್ತ ಒಂದು 43ನೇ ವರ್ಷದ ಗಣಪತಿ ಅದ್ದೂರಾಗಿ ಮಾಡಿದ್ವಿ. ಈ ವರ್ಷ ಸ್ಪೆಷಲ್ ಅಟ್ರಾಕ್ಷನ್ ಏನಂದರೆ ಕೈಯಲ್ಲಿ ಸೊಂಡಿನಲ್ಲಿ 10 ರೂಪಾಯಿ ಕಾಯಿನ್ ಹಾಕಿದ್ದಾರೆ, ಕೈಯಲ್ಲಿ ಉಂಡಿ ಬರುತ್ತೆ. ಈ ಸಲ ಮಾಡಿದ್ವಿ. ಹೋದ ಸಲ ಸಿಂಪಲ್ ಇತ್ತು. ಈ ವರ್ಷ ಸ್ವಲ್ಪ ಗ್ರ್ಯಾಂಡ್ ಇದೆ. ಮತ್ತು ಬಾರ್ಸೋರೆಲ್ಲ ಪ್ರತಿ ವರ್ಷ ನಾವು DJ ಹಚ್ಚಲ್ಲ ಏನು ಹಚ್ಚಲ್ಲ, ಪ್ರತಿ ವರ್ಷವೂ ನಾವು ಬರೀ ಬಾರ್ಸೋರ ತರಿಸ್ತೀವಿ. ಆಮೇಲೆ ಈ ವರ್ಷ ಸಾಮ್ಯಕ ಮದುವೆ ಮಾಡ್ತೀವಿ. ವರ್ಷ 7 ವರ್ಷ ಆಯಿತು. ಈಗ ಸ್ವಲ್ಪ ಸಖತ್ ಅಂದರೆ ಒಂದು 7 ವರ್ಷದಿಂದ ಒಂದು 20 ಮದುವೆ ಮಾಡಿಸಿದ್ವಿ. ಒಂದು ವರ್ಷದೊಳಗೆ 7 ಮದುವೆ ಆಗಿದ್ವು. ಈಗ ಸಖತ್ ಒಂದು ಈ ವರ್ಷ ಅಂದರೆ ಒಂದು ಮದುವೆ ಆಗಿದೆ. ಆಮೇಲೆ ಇಲ್ಲೆಲ್ಲ ಜಾತ್ರೆ ಬಾಧೆ ಏನಿಲ್ಲ, ಎಲ್ಲ ನೀಟಾಗಿ ಮಾಡ್ತಾರೆ, ಎಲ್ಲ ಚೆನ್ನಾಗಿರ್ತೈತಿ. ನಮ್ಮ ಎಲ್ಲ ಸದಸ್ಯರೆಲ್ಲ ಒಕ್ಕಟ್ಟು ಕೂಡಿ ಎಲ್ಲ ಮಾಡ್ತೀವಿ. ಈ ಸಲ ಭಾರಿ ಚೆನ್ನಾಗಿದೆ. ಇವಾಗ ಈ ಮಂಡಳಿಯವರು ಬರೀ ಸಾಂಸ್ಕೃತಿಕ ಕಲೆಗಳಿಗೆ ಅಷ್ಟೇ ಬೆಲೆ ಕೊಡ್ತಾರೆ. ಮತ್ತು ಬನ್ನಿ ನಾವು ಹೀಗೆ ಮಾರ್ಚ್ ಫಾಸ್ಟ್ ಮಾಡಿಕೊಂಡು ಮುಂದಿನ ಮಂಡಳಿಗೆ ಹೋಗೋಣ. ಸೊ ಇವಾಗ ನಾವು ಶ್ರೀ ಏಕದಂತ ವಿನಾಯಕ ಮಿತ್ರ ಮಂಡಳಿ ಮಿಟ್ಟಿಕೇರಿ ಕೊಪ್ಪಳಕ್ಕೆ ಬರ್ತಾ ಇದ್ದೀವಿ ಗಾಯ್ಸ್. ಇವಾಗ ಈ ಮಂಡಳಿಯವರು ಹೆಸರನ್ನ ಬದಲಾಯಿಸ್ಬಿಟ್ಟು ಕೊಪ್ಪಳ ಏಕದಂತ ಇಟ್ಟಿದ್ದಾರೆ. ಸೊ ನೋಡ್ಬೋದು ನೀವು ಗಣೇಶ ಎಷ್ಟು ಲಕ್ಷಣವಾಗಿ ಇದೆ ಅಂತ. ಗಣೇಶ ಕೂತಿರೋ ಸಿಂಹಾಸನ ಏನಿದೆಯಲ್ಲ ಅದು ಮಾತ್ರ ತುಂಬ ಕಣ್ಣಿಗೆ ಸೆಳೆಯುತ್ತೆ. ಬನ್ನಿ ಈ ಮಂಡಳಿ ಸದಸ್ಯರ ಹತ್ರ ಮಾತಾಡೋಣ. ಅಣ್ಣ, ನಿಮ್ಮ ಕೊಪ್ಪಳ ಏಕದಂತ ಯಾವಾಗ ಉದ್ಘಾಟನೆ ಆಗಿದ್ದು? 1999 ಉದ್ಘಾಟನೆ ಆಗಿದೆ. ಈಗ ನಾವು ಮಾಡ್ತಾ ಇರೋದು 27ನೇ ವರ್ಷ. ಈ 27 ವರ್ಷದಲ್ಲಿ ಹಲವಾರು ಸಾಮಾಜಿಕ ಕಾರ್ಯಕ್ರಮ ಮಾಡ್ಕೊಂತ ಬಂದಿದ್ದೀವಿ. ಪರಿಸರ ಮಾಲಿನ್ಯ, ರಕ್ತದಾನ ಶಿಬಿರ, ಆಮೇಲೆ ಕೋವಿಡ್ ಟೈಮಲ್ಲೆಲ್ಲ ಆಹಾರ ಧಾನ್ಯಗಳನ್ನೆಲ್ಲ ಆ ಟೈಮಲ್ಲಿ ವಿತರಣೆ ಮಾಡಿದ್ದೀವಿ. ಈಗ ಸುಮಾರು ಕಾರ್ಯಕ್ರಮವನ್ನು ಮಾಡ್ಕೊತ ಬಂದಿದ್ದೀವಿ. ರೆಡ್ ಕ್ರಾಸ್ ಸಂಸ್ಥೆ ಪ್ರಥಮ ಬಾರಿಗೆ ಇಲ್ಲಿ ಕೊಪ್ಪಳದಲ್ಲಿ ಓಪನಿಂಗ್ ಆದಾಗ ಮೊದಲನೇ ಬಾರಿಗೆ ನಾವು ಇಲ್ಲಿ ನಮ್ಮ ಕೊಪ್ಪಳ ಏಕದಂತದಿಂದ ನಾವು ಪ್ರಾರಂಭ ಆಗಿದ್ದು ನೋಡಿ ಮಾಡಿದ್ವಿ. ಗೈಸ್, ಟೈಮ್ ಆಲ್ರೆಡಿ 1 ಗಂಟೆ ಆಗಿತ್ತು, ಮಧ್ಯರಾತ್ರಿ 1 ಗಂಟೆ. ಬಟ್ ಸ್ಟಿಲ್ ನಾಳೆ ವಿಸರ್ಜನೆ ಇರೋ ಕಾರಣದಿಂದಾಗಿ ಎಲ್ಲ ಹುಡುಗರು ಮಂಡಳಿ ಹತ್ರನೇ ಇದ್ದಾರೆ. ಯಾಕಂದರೆ ಗಣೇಶ ಚತುರ್ಥಿ ಸ್ಟಾರ್ಟ್ ಆಗಿ ಗಣೇಶ ವಿಸರ್ಜನೆ ಆಗೋವರೆಗೂ ಗಣೇಶನ್ ಟೆಂಟೆ ಅವ್ರ ಮನೆ ಎಲ್ಲ ಆಗ್ಬಿಟ್ಟಿರುತ್ತೆ. ಇವಾಗ ನೆಕ್ಸ್ಟ್ ಮಂಡಳಿಗೆ ಹೋಗೋಣ. ಧರ್ಮೋ ರಕ್ಷತಿ ರಕ್ಷಿತಾಂ, ಕೊಪ್ಪಳಕ ರಾಜ, ಧರ್ಮಸ್ಥಳ ಮಹಾದ್ವಾರ. ಈ ಮಂಡಳಿ ಉದ್ಘಾಟನೆ ಆಗಿದ್ದು 2006ರಲ್ಲಿ ಕೊಪ್ಪಣಾಚಲೇಶ್ವರ ಗೆಳೆಯರ ಬಳಗ ಅಂತ ಉದ್ಘಾಟನೆ ಆಗಿತ್ತು. ಸೊ ಆ ನಂತರ ಬರ್ತಾ ವರ್ಷಗಳ ಕಳೆದ ನಂತರ ಕೊಪ್ಪಳಕ ರಾಜ ಅಂತ ಹೆಸರು ಚೇಂಜ್ ಮಾಡಿದ್ದಾರೆ. ನಮ್ಮ ಕ್ಷೇತ್ರ ನಮ್ಮ ಹೆಮ್ಮೆ ಧರ್ಮಸ್ಥಳದ ಬಗ್ಗೆ ಮಾಡಿದ್ದಾರೆ. ಕೊಪ್ಪಳಕ ರಾಜ ಗಣಪತಿ ಹೆಂಗಂದರೆ ಒಂಥರ ಐಕಾನಿಕ್ ಇದ್ದಂಗೆ ಗಾಯ್ಸ್. ಯಾಕಂದರೆ ಅವರು ಆಲ್ರೆಡಿ ಅವ್ರ ಗಣೇಶನೊಂದು ಟ್ರೇಡ್ ಮಾರ್ಕ್ ಸೆಟ್ ಮಾಡಿದ್ದಾರೆ. ಆ ಟ್ರೇಡ್ ಮಾರ್ಕಲ್ಲಿ ವರ್ಷ ಡಿಫ್ರೆಂಟ್ ಆಗಿರೋ ಗಣೇಶನ್ ತರ್ತಾ ಇರ್ತಾರೆ. ಬನ್ನಿ ಇಷ್ಟೋ ತನಕ ರಾಜನ ಬಗ್ಗೆ ಮಾತಾಡಾಯಿತು. ಇವಾಗ ಸಾಮ್ರಾಟನ ಹತ್ರ ಹೋಗೋಣ. ಇವಾಗ ನಾವು ಹೋಗ್ತಾ ಇದ್ವಿ ಕೊಪ್ಪಳಕ ಸಾಮ್ರಾಟ್ ಹತ್ರ. ಈ ಮಂಡಳಿ ಉದ್ಘಾಟನೆ ಆಗಿದ್ದು 2004ರಲ್ಲಿ. ವಿಘ್ನೇಶ್ವರ ಮಿತ್ರ ಮಂಡಳಿ ಅಂತ ಮೊದಲಿಗೆ ಹೆಸರಿತ್ತು. 2022ರಲ್ಲಿ ಮಂಡಳಿ ಹೆಸರು ಬದಲಾವಣೆ ಆಗಿ ಕೊಪ್ಪಳಕ ಸಾಮ್ರಾಟ್ ಅಂತ ಇಟ್ಟಿದ್ದಾರೆ. ವಿಘ್ನೇಶ್ವರನ ಆಶೀರ್ವಾದದಿಂದ DC ಕಂಪನಿಗೆ ತುಂಬ ಒಳ್ಳೆಯದಾಗಿದೆ ಅಂತ ಆ ಮಂಡಳಿಯವರು ಹೇಳಿದ್ದಾರೆ. ಮತ್ತು ಹಾಗೆ ನಾವು ಹೋಗ್ತಿರ್ಬೇಕಾದ್ರೆ ಅಲ್ಲಿ DJ ನಕುಲ್ ಅವರಿದ್ದರು. ನಕುಲ್ ಅವರಿಗೆ ಒಂದು ಹಾಯ್ ಹೇಳ್ಬಿಟ್ಟು ಇವಾಗ ಒಳಗಡೆ ನಾವು ಗಣೇಶನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ವರ್ಷ ಬಾಲ್ ಗಂಗಾಧರ್ ತಿಲಕ್ ಟೀಮ್ ಅವರಿಂದ ಒಂದು ಸ್ಪರ್ಧೆಯನ್ನು ಆಯೋಜಿಸಿದರು. ಉತ್ತಮ ರೀತಿಯಲ್ಲಿ ಗಣಪತಿ ಟೆಂಟ್ ನಿರ್ಮಿಸಿ ಹೆಚ್ಚು ಜನರ ಗಮನ ಸೆಳೆದ ಸ್ಪರ್ಧೆಯಲ್ಲಿ ಕೊಪ್ಪಳಕ ಸಾಮ್ರಾಟ್ ಮೊದಲನೇ ಬಹುಮಾನವನ್ನು ಗೆದ್ದಿದೆ. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ DC ಬಾಯ್ಸ್. ಗಾಯ್ಸ್, ನಾವು ಈ ಮಂಡಳಿ ಟೆಂಟ್ ಒಳಗೆ ಬಂದು ನಿಂತಾಗ ಅನಿಸ್ತಾ ಇತ್ತು ಆ ನಿಜವಾದ ಸಾಮ್ರಾಟನ ಆಸ್ಥಾನದಲ್ಲೇ ಬಂದು ನಿಂತಿದ್ದೀವಿ ಅಂತ ಅನಿಸ್ತಾ ಇತ್ತು ಗಾಯ್ಸ್. ಮತ್ತು ಎಷ್ಟೊಂದು ಜನ ಈ ಗಣಪತಿ ಕೂತಿರೋ ಶೈಲಿ ನೋಡ್ಬಿಟ್ಟು ದುರ್ಯೋಧನನ್ ಸ್ಟೈಲಲ್ಲಿ ಕೂತಿದ್ದಾನೆ ಗಣಪ ಅಂತ ಹೇಳ್ತಾ ಇದ್ರು. ಗಣಪತಿ ಕೂತ್ಕೊಂಡಿರೋ ಗತ್ತು ಗಾಂಭೀರ್ಯ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಕೊಪ್ಪಳಕ ಸಾಮ್ರಾಟ್ದು ಫ್ಯಾನ್ ಫಾಲೋಯಿಂಗ್ ಭಾರಿ ಇದೆ ಗಾಯ್ಸ್. ಯಾಕಂದರೆ ಇವ್ರ ಪೇಜಿಗೆ ಬಂದ್ಬಿಟ್ಟು 11,000 ಜನ ಫಾಲೋವರ್ಸ್ ಇದ್ದಾರೆ. ಅಂದರೆ 11K ಪೀಪಲ್ ಗಾಯ್ಸ್. ಇವಾಗ ನಾವು ಬಂದಿದ್ದೀವಿ ಶ್ರೀ ಬುದ್ಧಿನಾಥ್ ಮಿತ್ರ ಮಂಡಳಿ, ಅಂಬೇಡ್ಕರ್ ಸರ್ಕಲ್ ಹತ್ರ. ಈ ಮಂಡಳಿ ಉದ್ಘಾಟನೆ ಆಗಿದ್ದು 2013ರಲ್ಲಿ. ಈ ವರ್ಷದ ಈ ಮಂಡಳಿ ಗಣೇಶ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಸ್ಟೈಲ್ ಇತ್ತು. ಯಾಕಂದರೆ ಬೆಂಗಳೂರಲ್ಲಿ ತುಂಬ ಈ ಥರದ ಗಣೇಶ ಕೂರಿಸ್ತಾರೆ. ಈ ವರ್ಷದ ಬುದ್ಧಿನಾಥ್ ಗಣಪತಿ ಬಂದ್ಬಿಟ್ಟು ಒಂಥರ ಯೂನಿಕ್ ಆಗಿತ್ತು. ಯಾಕಂದರೆ ಗಣೇಶ ಕೂತಿರೋ ಸ್ಟೈಲ್ ಆಗಲಿ, ಗಣೇಶನ್ ಲುಕ್ ಆಗಲಿ, ಮತ್ತು ಗಣಪತಿಯ ಸೊಂಡೆಯ ಮೇಲೆ ದುರ್ಗಾದೇವಿ ಹಾಗೂ ಎಡಗೈ ಮೇಲೆ ಗರುಡ ವಾಹನ, ಬಲಗೈಯಲ್ಲಿ
ಲಕ್ಷ್ಮೀ ದೇವಿ ನೆಲೆಸಿದ್ದಾರೆ ಗಾಯ್ಸ್. ಗಣಪತಿ ಅಂತೂ ಭಾರಿ ಲಕ್ಷಣ ಇತ್ರಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ನ ಮಾಡೋದು ಮಾತ್ರ ಮರಿಬೇಡಿ ಗಾಯ್ಸ್. ಸೊ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಈ ಎಲ್ಲ ಗಣಪತಿ ವಿಸರ್ಜನೆಯ ವಿಡಿಯೋ ಅತಿ ಶೀಘ್ರದಲ್ಲಿ ಬರಲಿದೆ.